ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಪ್ರಮೋದ್ ಆ್ಯಂಡ್ ಪ್ರವೀಣ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆಫ್ ₹80,000 ಆ್ಯಂಡ್ ₹60,000 ರೆಸ್ಪೆಕ್ಟಿವ್ಲಿ ಆನ್ 1st April 2017. They agreed to share a profit and loss in the ratio of 3:2. For the year ending 31st/3/2018, they earned a profit of ₹24,000 before allowing the following: interest on capital 6% per annum, annual salary to Praveen ₹5,000, interest on drawings Pramod ₹1,500, Praveen ₹1,000, partners drawings Pramod ₹15,000, Praveen ₹10,000. From the above, prepare P&L appropriation account for the year ending 31st/3/2018. ಕ್ವಶನ್ ಏನು ಕೇಳ್ಯಾರಿ ಅವರು, ಪ್ರಮೋದ್ ಮತ್ತು ಪ್ರವೀಣ್ ಅನ್ನೋರು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರಂತ. ಅವರು ಕ್ಯಾಪಿಟಲನ್ನು ಎಷ್ಟು ಹಾಕ್ತಾರಂದ್ರೆ, ಪ್ರಮೋದ್ ಅವರು ₹80,000, ಪ್ರವೀಣ್ ಅವರು ₹60,000 ಕ್ಯಾಪಿಟಲ್ ಹಾಕ್ತಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಬಿಸ್ನೆಸ್ ಅಂದರೆ 1 ಏಪ್ರಿಲ್ 2017. ಮತ್ತು ದೇ ಅಗ್ರಿ ಟು ಶೇರ್, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು ಯಾವ ರೇಷಿಯೋ ಪ್ರಕಾರ ಹಂಚ್ಕೋತಾರೆ ಅಂದರೆ 3:2 ಪ್ರಕಾರ ಹಂಚ್ಕೋತಾರಂತ. ಫಾರ್ ದ ಇಯರ್ ಎಂಡಿಂಗ್, ಅವ್ರದ್ದು ಅಕೌಂಟಿಂಗ್ ಇಯರ್ ಎಂಡ್ ಆಗೋದು 31st/3/2018. ಮತ್ತು ಅವ್ರು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡ್ತಾರಪ್ಪ ಅಂತಂದರೆ ₹24,000 ಪ್ರಾಫಿಟನ್ನು ಅರ್ನ್ ಮಾಡ್ತಾರಂತ. ನೆಕ್ಸ್ಟ್ ಎಂಟ್ರಿ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ, 6% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು 6% ಪರ್ ಆ್ಯನಮ್ ಇದೆ. ಆ್ಯನ್ಯುವಲ್ ಸ್ಯಾಲ್ರಿ ಟು ಪ್ರವೀಣ್ ಅವ್ರದ್ದು ಆ್ಯನ್ಯುವಲ್ ಸ್ಯಾಲರಿ ಎಷ್ಟಿದೆ ಅಂದರೆ 5,000 ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಂದರೆ ಪ್ರಮೋದ್ ಅವ್ರದ್ದು ₹1,500 ಇದೆ, ಪ್ರವೀಣ್ ಅವ್ರದ್ದು 1,000 ಇದೆ. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ಪ್ರಮೋದ್ ಅವರು ₹15,000 ಡ್ರಾ ಮಾಡ್ತಾರೆ, ಪ್ರವೀಣ್ ಅವರು ₹10,000 ಡ್ರಾ ಮಾಡ್ತಾರೆ. ಕ್ವಶನ್ ಒಳಗೆ P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹಾಕ್ರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st/3/2018 ಅಂತ ಹಾಕಿ 2 ಕಾಲಮ್ ಹಾಕೋಬೇಕು, ಡೆಬಿಟ್ ಕ್ರೆಡಿಟ್. ಸೊ ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಈ ಥರ ಫಾರ್ಮೆಟ್ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅರ್ನ್ಡ್ ಪ್ರಾಫಿಟ್ ಆಫ್ ₹24,000 ಅಂತ. ಸೊ ಅದನ್ನು ಕ್ರೆಡಿಟ್ ಕಡೆ ಬರಿಬೇಕು. ಬೈ P&L ಅಕೌಂಟ್ ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ 24,000 ಅಂತ ಬರಿಬೇಕು. ಒಂದೇನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% ಪರ್ ಆ್ಯನಮ್ ಅಂದಿದ್ದಾರೆ. ಸೊ ಈ ಕಡೆ ಡೆಬಿಟ್ ಕಡೆ ಬರೀಬೇಕು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಪ್ರಮೋದ್ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಅದು ಮೇಲೆ ಸಮ್ನಲ್ಲಿ ಕೊಟ್ಟಿದ್ದಾರೆ 80,000. 80,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 6%. ಹಾಗೆ ಮಾಡಿದಾಗ 44,800 ಬರುತ್ತೆ. ಅದೇ ರೀತಿ ಪ್ರವೀಣ್ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು 60,000 ಇಂಟು 6% ಅಂದರೆ 3,600 ಆಗುತ್ತೆ. ಸೊ ಎರಡೂ ಕೂಡಿಸ್ಬೇಕು. 4,800 ಪ್ಲಸ್ 3,600 ಕೂಡಿಸಿದಾಗ 8,400 ಬರುತ್ತೆ. ನೆಕ್ಸ್ಟ್ ಏನಿದೆ ಎಂಟ್ರಿ, ಆ್ಯನ್ಯುವಲ್ ಸ್ಯಾಲರಿ ಟು ಪ್ರವೀಣ್ ₹5,000 ಅಂತ ಇದೆ. ಸೊ ಟು ಪ್ರವೀಣ್ಸ್ ಸ್ಯಾಲರಿ ಅಂತ ಬರೆದು ಡೆಬಿಟ್ ಕಡೆ ₹5,000 ಬರೀಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಮೋದ್ 1,500, ಪ್ರವೀಣ್ 1,000 ಅಂತ ಇದೆ, ಅದು ಡೆಬಿಟ್ ಕಡೆ ಬರುತ್ತೆ. ಟು ಪಾರ್ಟ್ನರ್ಸ್ ಕ್ರೆಡಿಟ್ ಕಡೆ ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೋದು ಪ್ರಮೋದ್ ಅವ್ರದ್ದು ಇನ್ನರ್ ಕಾಲಮ್ 1,500, ಪ್ರವೀಣ್ ಅವ್ರದ್ದು 1,000 ಇನ್ನರ್ ಕಾಲಮ್, ಎರಡೂ ಕೂಡಿಸ್ದಾಗ 2,500 ಔಟ್ರ್ ಕಾಲಮ್ ಬರೀಬೇಕು. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಇದನ್ನು ಕನ್ಸಿಡರ್ ಮಾಡಬಾರ್ದು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಂತ ಏನಿರುತ್ತೆ ಅದನ್ನು ತಗೋಬೇಕು ಲೆಕ್ಕದಕ್ಕೆ. ಸೊ ಎರಡು ಕಡೆ ಕೂಡಿಸಿದಾಗ ಕ್ರೆಡಿಟ್ ಕಡೆ 26,500 ಬರುತ್ತೆ. ಅದನ್ನೇ ಡೆಬಿಟ್ ಕಡೆಯೂ 26,500 ಅಂತ ಹಚ್ಚಿ ಅದ್ರೊಳಗೆ 8,400 ₹5,000 ಕಳೆದಾಗ 13,100 ಬರ್ತೈತಿ. ಸೊ 13,100 ಅಂದರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಬರೋದು ಇದು ಏನು 13,100 ಬಂದಿರ್ತೈತಲ್ಲ ಅವ್ರದ್ದು P&L ರೇಷಿಯೋ ಏನು ಕೊಟ್ಟಿದ್ದಿರ್ತಾರಲ್ಲ ಅದ್ರ ಪ್ರಕಾರ ಹಂಚ್ಬೇಕು ಇಬ್ಬರು ಪಾರ್ಟ್ನರಿಗೂ. ಸೊ ಪ್ರಮೋದ್ ಅವ್ರದ್ದು 13,100 ಇಂಟು 3/5 ಮಾಡಿದಾಗ 7,860 ಬರುತ್ತೆ. ಅದೇ ರೀತಿ ಪ್ರವೀಣ್ ಅವ್ರದ್ದು 13,100 ಇಂಟು 2/5 ಮಾಡಿದಾಗ 5,240 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಸಚಿನ್ ಆ್ಯಂಡ್ ಪ್ರಥಮ್ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಅ ಪಾರ್ಟ್ನರ್ಶಿಪ್ with a capital of ₹1 lakh and ₹80,000 respectively on 1/4/2015, agreeing to share a profit and loss in the ratio of 3:2. For the year ending 31st/3/2016, they earned a profit of ₹36,000 before allowing
Interest on capital at 5% per annum. Interest on drawings Sachin rupees 600 and Pratham rupees 1000. Yearly salary of a Pratham rupees 10,000 and commission to Sachin rupees 4,000. Their drawings during the year Sachin rupees 16,000 and Pratham rupees 20,000. Prepare P&L appropriation account. ಕ್ವಶನ್ ಏನು ಕೇಳ್ಯಾರಿ ಅವರು, ಸಚಿನ್ ಮತ್ತು ಪ್ರಥಮ್ ಅನ್ನೋರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರಂತ. ಅವಾಗ ಸಚಿನ್ ಅವ್ರು ಏನು ಮಾಡ್ತಾರೆ, 1,00,000 ರೂಪಾಯಿ ಕ್ಯಾಪಿಟಲನ್ನು ಹಾಕ್ತಾರೆ. ಪ್ರಥಮ್ ಅವ್ರು 80,000 ರೂಪಾಯಿ ಕ್ಯಾಪಿಟಲನ್ನು ಹಾಕ್ತಾರಂತ. 1/4/2015 ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2 ಪ್ರಕಾರ ಹಂಚ್ಕೋತಾರಂತ. ಅಕೌಂಟಿಂಗ್ ಇಯರ್ ಕ್ಲೋಸ್ ಆಗೋದು 31/3/2016. ಅವಾಗ ಪ್ರಾಫಿಟನ್ನು ಎಷ್ಟು ಅರ್ನ್ ಮಾಡ್ತಾರವರು, 36,000 ರೂಪಾಯಿ ಅರ್ನ್ ಮಾಡ್ತಾರಂತ ಬಿಫೋರ್ ಅಲೋವಿಂಗ್. ಇವು ಎಲ್ಲ ಕೆಳಗಿನ ಪಾಯಿಂಟ್ಸ್ ಎಲ್ಲನೂ ಅಪ್ಲೈ ಆಗೋಕ್ಕಿಂತ ಮುಂಚೆ ಅವ್ರದ್ದು ಎಷ್ಟಾಗುತ್ತೆ, 36,000 ರೂಪಾಯಿ ಪ್ರಾಫಿಟನ್ನು ಅರ್ನ್ ಮಾಡ್ತಾರಂತ. ಸೊ ಒಂದೇದು ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 5% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನದ್ದು ಎಷ್ಟು ಕೊಟ್ಟಿದ್ದಾರೆ ಅಂದರೆ 600 ರೂಪಾಯಿ ಕೊಟ್ಟಿದ್ದಾರೆ. ಪ್ರಥಮ ಅವ್ರದ್ದು 1,000 ಕೊಟ್ಟಿದ್ದಾರೆ. ಇಯರ್ಲಿ ಸ್ಯಾಲರಿ ಆಫ್ ಪ್ರಥಮ ಅವ್ರದ್ದು ಇಯರ್ಲಿ ಸ್ಯಾಲರಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಕಮಿಷನ್ ಟು ಸಚಿನ್ ಅವ್ರ ಕಮಿಷನ್ ಅಂತಂದರೆ 4,000 ಕೊಟ್ಟಿದ್ದಾರೆ. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಸಚಿನ್ 16,000. ಸಚಿನ್ ಅವರು 16,000 ರೂಪಾಯಿ ಡ್ರಾಯಿಂಗ್ಸ್ ಮಾಡ್ತಾರೆ ಆ್ಯಂಡ್ ಪ್ರಥಮ್ ಅವರು 20,000 ರೂಪಾಯಿ ಡ್ರಾಯಿಂಗ್ಸ್ ಮಾಡ್ತಾರೆ. P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2016. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ 2 ಸೈಡ್ ಮಾಡಿಕೊಂಡು ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕೋಬೇಕು. ಸೊ ಫಸ್ಟ್ ಒನ್ ಕೇಳಿದ್ದಾರೆ, ಅರ್ನ್ಡ್ ಪ್ರಾಫಿಟ್ ಆಫ್ rupees 36,000, ಅದು ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ. ಬೈ P&L ಅಕೌಂಟ್ ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ ಅಂತ ಬರೆದು 36,000 ರೂಪಾಯಿ ಬರೀಬೇಕು ಅಮೌಂಟ್ ಕಾಲಮ್ನಲ್ಲಿ. ನೆಕ್ಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 5% ಪರ್ ಆ್ಯನಮ್ ಅಂತಿದೆ. ಸೊ ಇದು ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಸಚಿನ್ ಅವರ ಕ್ಯಾಪಿಟಲ್ ಎಷ್ಟಿದೆ ರೀ, 1,00,000 ಇದೆ. 1,00,000 ಇಂಟು 5% ಮಾಡಿದಾಗ 5,000 ಇನ್ನರ್ ಕಾಲಮ್ ಬರೀಬೇಕು. ಪ್ರಥಮ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 80,000 ಇದೆ. 80,000 ಇಂಟು 5% ಅಂದರೆ 4,000 ಆಗುತ್ತೆ. ಸೊ 5,000 ಪ್ಲಸ್ 4,000 ಕೂಡಿಸಿದಾಗ ಔಟರ್ ಕಾಲಮ್ 9,000 ರೂಪಾಯಿ ಹಚ್ಚಬೇಕು. ನೆಕ್ಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನ್ 600 ಆ್ಯಂಡ್ ಪ್ರಥಮ್ 1,000 ಅಂತ ಇದೆ. ಸೊ ಇದು ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದು ಸಚಿನ್ 600 ರೂಪಾಯಿ ಇನ್ನರ್ ಕಾಲಮ್, ಪ್ರಥಮ್ ಇನ್ನರ್ ಕಾಲಮ್ 1,000, ಎರಡೂ ಕೂಡಿಸಿದಾಗ 1,600 ಔಟರ್ ಕಾಲಮ್ ಹಚ್ಚಬೇಕು. ಅದೇ ರೀತಿ ನೆಕ್ಸ್ಟ್ ಇಯರ್ಲಿ ಸ್ಯಾಲರಿ ಆಫ್ ಪ್ರಥಮ್ 10,000 ಇದೆ. ಸೊ ಈ ಕಡೆ ಡೆಬಿಟ್ ಕಡೆ ಬರುತ್ತೆ. ಟು ಪ್ರಥಮ್ ಸ್ಯಾಲರಿ ಅಂತ ಬರೆದು 10,000 ಬರೀಬೇಕು. ಕಮಿಷನ್ ಟು ಸಚಿನ್ ಅಂತಂದರೆ ಟು ಸಚಿನ್ ಕಮಿಷನ್ ಅಂತ ಡೆಬಿಟ್ ಕಡೆ ಬರೀಬೇಕು 4,000. ಈಗೆಲ್ಲ ಎಂಟ್ರೀಸ್ ಮುಗಿದಾವೆ. ದೇರ್ ಡ್ರಾಯಿಂಗ್ಸ್ ಅಂತ ಕೇಳಿದಾರಲ್ಲ, ದೇರ್ ಡ್ರಾಯಿಂಗ್ಸ್ ಅಂತ ಅಮೌಂಟ್ ಕೊಟ್ಟಿರ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನು ಕೊಟ್ಟಿರ್ತಾರಲ್ಲ ಅದನ್ನಷ್ಟೇ ಇದನ್ನು ಸಮ್ನಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಎರಡು ಕಡೆ ಟೋಟಲ್ ಮಾಡಬೇಕು. ಎರಡು ಕಡೆ ಟೋಟಲ್ ಮಾಡಿದಾಗ ಕ್ರೆಡಿಟ್ ಕಡೆ ಜಾಸ್ತಿ ಆಗುತ್ತೆ, 37,600 ಆಗುತ್ತೆ. ಅದನ್ನು ಡೆಬಿಟ್ ಕಡೆನೂ 37,600 ಬರೆದು ಅದರೊಳಗೆ 9,000, 10,000, 4,000 ಈ ಅಮೌಂಟನ್ನು ಕಳೆದಾಗ 14,600 ಬರುತ್ತೆ. ಇದಕ್ಕೇನು ಬರೀಬೇಕು, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಈ 14,600 ರೂಪಾಯಿನ 3:2 ಪ್ರಕಾರ ಇಬ್ಬರು ಪಾರ್ಟ್ನರ್ಸಿಗೂ ಹಂಚಬೇಕು. ಸೊ ಸಚಿನ್ ಅವ್ರದ್ದು ಅಂತಂದರೆ 14,600 ಇಂಟು 3/5 ಮಾಡಿದಾಗ 8,760 ಬರುತ್ತೆ. ಪ್ರಥಮ್ ಅವ್ರದ್ದು 14,600 ಇಂಟು 2/5 ಮಾಡಿದಾಗ 5,840 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. X and Y commenced partnership business on 1/1/2016, sharing P&L in 3:2 ratio with the capitals of rupees 1 lakh and rupees 80,000 respectively. They earned a profit of rupees 25,000 for the year before allowing. Interest on capital at 10% per annum. Interest on drawings X rupees 1,000 and Y rupees 800. Commission payable to X 2,000, salary payable to Y 3,000. Prepare P&L appropriation account for the year ending 31/12/2016. ಸೊ ಕ್ವಶನ್ ಏನು ಕೇಳಿದ್ದಾರೆ ಅವರು, ಎಕ್ಸ್ ಆ್ಯಂಡ್ ವೈ ಅವ್ರು ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡ್ತಾರಂತ 1/1/2016. ಅವ್ರದ್ದು P&L ರೇಷಿಯೋ ಬಂದುಬಿಟ್ಟು 3:2 ಇದೆ. ಎಕ್ಸ್ ಅವರ ಕ್ಯಾಪಿಟಲ್ 1,00,000 ಇದೆ, ವೈ ಅವರ ಕ್ಯಾಪಿಟಲ್ 80,000 ಇದೆ. ಅವ್ರು ಏನು ಪ್ರಾಫಿಟ್ ಅರ್ನ್ ಮಾಡ್ತಾರೆ, 25,000 ರೂಪಾಯಿ ಪ್ರಾಫಿಟನ್ನು ಅರ್ನ್ ಮಾಡ್ತಾರೆ. ಈ ಕೆಳಗಿನವೆಲ್ಲ ಪಾಯಿಂಟ್ಸ್ ಅಲೋ ಮಾಡೋಕ್ಕಿಂತ ಮುಂಚೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ಅವ್ರದ್ದು ಏನಿದೆ 1,000 ಇದೆ, ವೈ ಅವ್ರದ್ದು 800 ಇದೆ. ಕಮಿಷನ್ ಪೇಯಬಲ್ ಟು ಎಕ್ಸ್
ಎಕ್ಸ್ ಕಮಿಷನ್ ಎಷ್ಟಿದೆ 2000 ಇದೆ. ಸ್ಯಾಲರಿ ಪೇಯಬಲ್ ಟು ವೈ, ಸ್ಯಾಲರಿ ಏನು ಕೊಟ್ಟಿದ್ದಾರೆ 3000 ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2016. ಡೆಬಿಟ್ ಕ್ರೆಡಿಟ್ ಅಂತ ಎರಡು ಸೈಡ್ ಹಾಕ್ಕೊಂಡು ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕಬೇಕು, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ಆ್ಯಂಡ್ ರುಪೀಸ್ ಅಂತ ಹಾಕಬೇಕು. ಒಂದೇದೇನು ಕೇಳಿದ್ದಾರೆ ಅರ್ನ್ಡ್ ಪ್ರಾಫಿಟ್ ಅಂತ ಕೇಳಿದ್ದಾರೆ ಲೆಕ್ಕದಲ್ಲಿ. ಸೊ ಅದನ್ನು ಕ್ರೆಡಿಟ್ ಕಡೆ ಬರುತ್ತೆ. ಬೈ P&L ಅಕೌಂಟ್ ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ ಅಂತ ಬರೋದು 25,000 ರೂಪಾಯಿ ಬರೀಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆ್ಯನಮ್ ಅಂತ ಕೇಳಿದರೆ ಅದು ಡೆಬಿಟ್ ಕಡೆ ಎಂಟ್ರಿ ಬರುತ್ತೆ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಎಕ್ಸ್ ಅವ್ರ ಕ್ಯಾಪಿಟಲ್ ಎಷ್ಟಿದೆ ರೀ 1,00,000 ಇಂಟು 10% ಮಾಡಿದರೆ 10,000 ಆಗುತ್ತೆ. ಅದು ಇನ್ನರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ವೈ ಅವರ ಕ್ಯಾಪಿಟಲ್ ಎಷ್ಟಿದೆ 80,000 ಇಂಟು 10% ಮಾಡಿದರೆ 8,000 ಬರುತ್ತೆ. ಸೊ 10,000 ಪ್ಲಸ್ 8,000 ಕೂಡಿಸಿದಾಗ 18,000 ಔಟ್ರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ 1,000 ವೈ 800 ಐತಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ ಕಡೆ ಎಂಟ್ರಿ ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೋದು. ಎಕ್ಸ್ 1,000 ವೈ 800 ಎರಡು ಕೂಡಿಸಿದಾಗ 1800 ಔಟ್ರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ಕಮಿಷನ್ ಪೇಯಬಲ್ ಟು ಎಕ್ಸ್ 2,000 ಅಂತ ಕೊಟ್ಟಿದ್ದಾರೆ. 2x ಕಮಿಷನ್ ಅಂತ ಬರೋದು 2,000 ಡೆಬಿಟ್ ಕಡೆ ಬರೀಬೇಕು. ಸ್ಯಾಲರಿ ಪೇಯಬಲ್ ಟು ವೈ 3,000 ಅಂತ ಇದೆ. 2y ಸ್ಯಾಲರಿ ಅಂತ ಬರೋದು ಡೆಬಿಟ್ ಕಡೆ ಬರೀಬೇಕು 3,000. ಸೊ ಎಲ್ಲನೂ ಎಂಟ್ರಿ ಎಲ್ಲ ಮುಗ್ದಿದ್ದಾವೆ. ಈಗ ಕ್ರೆಡಿಟ್ ಕಡೆ ಟೋಟಲ್ ಮಾಡಿದಾಗ 26,800 ಬರುತ್ತೆ. ಅದನ್ನೇ ಡೆಬಿಟ್ ಕಡೆ 26,800 ಅಂತ ಹಚ್ಚಿ ಅದರೊಳಗೆ 18,000 2,000 3,000 ಅಮೌಂಟನ್ನು ಕಳೆದಾಗ 3,800 ರೂಪಾಯಿ ಬರುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು 3,800. ಈ 3,800ನ್ನು P&L ರೇಷಿಯೋ ಪ್ರಕಾರ ಇಬ್ಬರು ಪಾರ್ಟ್ನರ್ಸಿಗೆ ಹಂಚಬೇಕು. ಸೊ ಅದನ್ನು ಕೊಟ್ಟಿದ್ದಾರೆ 3:2 ಅಂತ. ಎಕ್ಸ್ ಈಸ್ ಈಕ್ವಲ್ಸ್ ಟು 3,800 ಇಂಟು 3/5 ಮಾಡಿದಾಗ 2,280 ಬರುತ್ತೆ. ಅದೇ ರೀತಿ ವೈ ಅವ್ರದ್ದು 3,800 ಇಂಟು 2/5 ಮಾಡಿದಾಗ 1,520 ಬರುತ್ತೆ. ಥ್ಯಾಂಕ್ ಯು ಆಲ್.